ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮಗೂ ಶೇರ್ ಮಾಡ್ಕೊತೀನಿ. ಆಲ್ರೆಡಿ 6:15 ಆಯಿತು. ಇವತ್ತು ನಾನು ಚಪಾತಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಚಪಾತಿ ಮತ್ತು ಟೊಮ್ಯಾಟೊ ಗೊಜ್ಜು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಟಿಪ್ ನಿಮ್ಗೆ, ಚಪಾತಿ ಮಾಡಬೇಕಾದ್ರೆ ಈ ಥರ 1 ಗ್ಲಾಸ್ ಆಫ್ ಮಿಲ್ಕ್, ನಿಮಗೆ ಸ್ವಲ್ಪ ಬಿಸಿ ಇದ್ರೂ ವಾರ್ಮ್ ಆದರೂ ಹಾಕ್ಬೋದು, ಇಲ್ಲ ಸ್ವಲ್ಪ ಕೂಲ್ ಮಾಡಿ ಆದರೂ ಹಾಕ್ಬೋದು. 1 ಗ್ಲಾಸ್ ಆಫ್ ಮಿಲ್ಕ್ನ ಹಾಕಿ ಅದಾದಮೇಲೆ ನೀವು ಒಂದು ಮಿಕ್ಸ್ ಕೊಟ್ಟು ಅದಕ್ಕೆ ಸಾಲ್ಟ್ ಎಲ್ಲ ಮೊದಲೇ ಹಾಕಿರ್ತೀರಲ್ವ, ಬೇಕಾದಷ್ಟು ನೀರು ಹಾಕ್ಕೊಂಡು ಈ ಥರ ಸಾಫ್ಟಾಗಿ ಚಪಾತಿನ ಕಲಿಸ್ಕೊಳ್ಳಿ. ನಿಜವಾಗ್ಲೂ ಹೇಳ್ತೀನಿ, 1 ಗ್ಲಾಸ್ ಹಾಲು ಹಾಕ್ತಿದ್ದೀನಲ್ಲ, ಇದರಿಂದ ನಂಗೆ ಚಪಾತಿ ಎಷ್ಟು ಸಾಫ್ಟ್ ಆ್ಯಂಡ್ ಲೇಯರ್ಡ್ ಕೂಡ ಸಕ್ಕತ್ತಾಗಿ ಬರ್ತಾಯಿದೆ. ಸೊ ಈ ಟಿಪ್ನ ನೀವು ಯೂಸ್ ಮಾಡಿ. ಆ್ಯಂಡ್ ದೆನ್ ಇಲ್ಲಿ ಟೊಮ್ಯಾಟೊ ಗೊಜ್ಜು ಮಾಡೋಕ್ಕೆ ಆನಿಯನ್, ಟೊಮ್ಯಾಟೊ ಅದೆಲ್ಲ ಕಟ್ ಮಾಡ್ಕೊಂಡಾಯಿತು. ಇವಾಗ ಒಗ್ಗರಣೆ ಮಾಡೋಣ. ಆಯಿಲ್ಗೆ ಸ್ವಲ್ಪ ಸಾಸಿವೆ ಆ್ಯಂಡ್ ಜೀರಿಗೆ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವು. ಈ ಒಗ್ಗರಣೆ ಆದ ತಕ್ಷಣ ನೆಕ್ಸ್ಟ್ ನಾನು ಇದಕ್ಕೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಒಂದು 3 ಆನಿಯನ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 4 to 5 ಟೊಮ್ಯಾಟೋಸ್ನ ಹುಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ, ನಾಟಿ ಟೊಮ್ಯಾಟೊ. ನಿಮ್ಗೆ ಯಾವ್ದು ಬೇಕಾದರೂ ಮಾಡ್ಬೋದು, ನಿಮ್ಮ ಇಷ್ಟ. ಇದನ್ನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿ. ಆನಿಯನ್ ಬೆಂದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನಿಸಿದ ತಕ್ಷಣ ನೆಕ್ಸ್ಟ್ ನಾನು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಬೇಗ ಕುಕ್ ಆಗಲಿ ಅಂತ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ನಿಮ್ಗೆ ಬೇಕು ಅಂದರೆ ಅರಿಶಿನ ಹಾಕ್ಕೊಳ್ಳಿ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಟೊಮ್ಯಾಟೊ ಚೆನ್ನಾಗಿ ಬೇಯಬೇಕು. ಅದು ಕಲರೆಲ್ಲ ಚೇಂಜ್ ಆಗಿ ತುಂಬ ಸಾಫ್ಟ್ ಆಗಬೇಕು ಟೊಮ್ಯಾಟೊ, ಅಷ್ಟು ಅದನ್ನು ಬೇಯಾಗಿ ಬಿಟ್ಬಿಡಿ. ನೆಕ್ಸ್ಟ್ ನಾನು ಸೈಡಲ್ಲಿ ಇವತ್ತು ಸ್ನ್ಯಾಕ್ಸಿಗೆ ಪಾಪುಗಳಿಗೆ ಮಖಾನ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಮಖಾನನ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಫಸ್ಟ್ ಇದನ್ನು ನೀವು ಮಖಾನನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ಅದು ಹಾಕ್ತಿದ್ದಂಗೆ ಸೈಡ್ ಬೈ ಸೈಡ್ ಎರಡೂ ಮಾಡ್ತಿದ್ದೆ. ಹೀಗೆ ಟೊಮೆಟೊ ಆಲ್ಮೋಸ್ಟ್ ಬಂದಿದೆ. ಸ್ವಲ್ಪ ವಾಟರ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗೋ ತನಕ ಕುಕ್ ಆಗಲಿ. ನೀವು ಖಾರದ ಪುಡಿ, ಧನಿಯಾ ಪುಡಿ ಇದೆಲ್ಲ ಹಾಕಿದ್ಮೇಲೆ ಟೊಮೆಟೊ ಕುಕ್ ಆಗಲ್ಲ ಅಷ್ಟು, ಮೊದಲೇ ಚೆನ್ನಾಗಿ ಕುಕ್ ಮಾಡ್ಕೊಂಬಿಡಿ. ಇದಕ್ಕೆ ನಾನು ಖಾರದ ಪುಡಿ 1 ಸ್ಪೂನ್ ಮತ್ತು ಸಾಂಬಾರು ಪುಡಿ ಬರುತ್ತೆ, ನಮ್ಮ ಕಡೆ ಬೇಳೆ ಸಾಂಬಾರು ಪೌಡರ್ ಅಂತ ಹೇಳ್ತಾರೆ, ಅದು ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ಹೇಳ್ದಂಗೆ ಸ್ವಲ್ಪ ಅರಿಶಿನ, ಮತ್ತು ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಗೊಜ್ಜಿಗೆ ಎಷ್ಟು ಬೇಕಷ್ಟು ಕಂಪ್ಲೀಟಾಗಿ ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ ಆದಮೇಲೆ ಲಾಸ್ಟ್ಲಿ ನಿಮಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಗೆ ಮತ್ತು ಹಸಿ ಕಾಯಿ ತುರಿ ಹಾಕ್ಕೋಬೋದು. ನನಗೆ ಇನ್ನೂ ಕಾಯಿ ತುರಿ ಹಾಕ್ಕೊಂಡೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಹೇಗೆ ಇಷ್ಟ ಹಾಗೆ ನೀವು ಮಾಡ್ರೇಟ್ ಮಾಡ್ಕೊಬೋದು. ಸೊ ಆಯಿತು, ಒಂದು ಗುಡ್ ಮಿಕ್ಸ್ ಕೊಟ್ಟಾಯಿತು. ನಾನು ಟೊಮ್ಯಾಟೊ ಗೊಜ್ಜು ಫ್ಯಾನು. ಯಾರೆಲ್ಲ ಟೊಮ್ಯಾಟೊ ಗೊಜ್ಜು ಫ್ಯಾನ್ ಇದ್ದೀರಾ ಕಮೆಂಟ್ ಮಾಡಿ, ನಿಮಗೂ ಇಷ್ಟನಾ ಅಂತ. ಸೊ ನೋಡಿ, ನಾನು ಹೇಳಿದೆ ಅಲ್ಲ, ಹಾಲು ಹಾಕಿ ಚಪಾತಿ ಮಾಡಿದ್ವಿ, ಎಷ್ಟು ಸಾಫ್ಟಾಗಿ ಆ್ಯಂಡ್ ಸಕ್ಕತ್ತಾಗಿ ಬಂದಿತ್ತು. ಸೊ ಇವಾಗ ಮಕ್ಳಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾಯಿದ್ದೀನಿ, ಚಪಾತಿ ಮತ್ತು ಟೊಮ್ಯಾಟೊ ಗೊಜ್ಜು. ದೇ ಆಲ್ಸೋ ಲವ್ಡ್ ಇಟ್. ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಅವ್ರು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ ಬಿಟ್ಬಿಟ್ಟು ನಾನಿಲ್ಲಿ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಬಂದೆ. ಇವಾಗ ಇದು ನೋಡಿ, ಆಲ್ಮೋಸ್ಟ್ ಮಖಾನ ವೈಟ್ ಇತ್ತಲ್ವ, ಈಗ ರೆಡ್ ಆಯಿತು ಆ್ಯಂಡ್ ರೆಡ್ ಮತ್ತು ಬ್ರೌನ್ ಆಗ್ತಾಯಿದೆ. ಈ ಟೈಮಲ್ಲಿ ನೀವು ಕ್ರಿಸ್ಪ್ ಆಗಬೇಕದು, ನೀವು ಪ್ರೆಸ್ ಮಾಡಿದ್ರೆ. ಈಗ ಇಷ್ಟ ಆಗಿದೆ ಅಂತ ನಿಮಗೆ ಅನ್ಸಿದಾಗ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್. ಇಲ್ಲಿ ಮಕ್ಕಳು ತುಂಬ ಸ್ಪೈಸಿ ಮಾಡಿದ್ರೆ ನಮ್ಮ ಮನೆ ತಿನ್ನಲ್ಲ, ಸೊ ನಾನು ಮೈಲ್ಡಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರೋಸ್ಟ್ ಮಾಡಿ ನಾನಿಲ್ಲಿ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡಿದ್ದೀನಿ. ಅದನ್ನು ನಾನು ರೆಕಾರ್ಡ್ ಮಾಡೋದು ಮರ್ತಿದ್ದೀನಿ, ಸೊ ನೀವು ಆ್ಯಡ್ ಮಾಡ್ಕೊಳ್ಳಿ. ತುಪ್ಪ, ಉಪ್ಪು, ಪೆಪ್ಪರ್ ಇಷ್ಟೇ ಮಖಾನ ಸಖತ್ ಟೇಸ್ಟಿಯಾಗಿರುತ್ತೆ. ಅವ್ರನ್ನ ಸ್ನ್ಯಾಕ್ ಬಾಕ್ಸ್ ಕೂಡ ರೆಡಿ ಆಯಿತು. ಅವ್ರ ಮಕ್ಕಳನ್ನ ಕೆಳಗಡೆ ಕರ್ಕೊಂಡು ಹೋಗಿದ್ವಿ. ನಮ್ಮ ಮನೆ ಹತ್ರ ಸ್ವಲ್ಪ ಅರ್ಥಿಂಗ್ ವರ್ಕ್ JCB ನಡೀತಿತ್ತು. ಸೊ ದೇ ಹ್ಯಾವ್ ಟು ವಾಚ್. ದೇ ಲವ್ JCBs. ಮೇ ಬಿ ಬಾಯ್ಸ್ ಕ್ಯಾನ್ ರಿಲೇಟ್ ಟು ಇಟ್. ಸೊ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಅದನ್ನು ಒಂದು 5 minutes ವಾಚ್ ಮಾಡಿ. ಸೊ ಸ್ಕೂಲಿಗೆ ಬಿಡೋಕ್ಕೆ ಟೈಮ್ ಆಗೋಯಿತು. ಅವ್ರನ್ನ ಸ್ಕೂಲಿಗೆಲ್ಲ ಬಿಟ್ಟು ಅವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನೆಕ್ಸ್ಟ್ ನಾನು ವೆಜಿಟೇಬಲ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಿದ್ದೆ. ಬಟ್ ಆನ್ ದ ವೇ ಐ ಸಾ ದಿಸ್ ವೆರಿ ಫಸ್ಟ್ ಟೈಮ್ ಇನ್ ಮೈ ಲೈವ್ ಆಗಿ ಪೀಕಾಕ್ ಫೆದರ್ ಓಪನ್ ಮಾಡಿ ಡ್ಯಾನ್ಸ್ ಮಾಡೋದನ್ನ ನೋಡಿದ್ದು. ಇಟ್ ವಾಸ್ ಸೋ ಮೆಸ್ಮರೈಸಿಂಗ್. ಸಖತ್ತಾಗಿತ್ತು. ಇಟ್ ವಾಸ್ ಟ್ರೀಟ್ ಟು ವಾಚ್. ಆ್ಯಂಡ್ ಎಲ್ಲರೂ ಹೇಳೋದನ್ನ ಕೇಳಿದ್ದೆ, ಸಖತ್ತಾಗಿರುತ್ತೆ. ನಾನು ನೋಡಿದೆ 2 minutes ಇಟ್ ವಾಸ್ ಅಂತೆಲ್ಲ. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ನಾನು ತುಂಬ ಖುಷಿಯಾಗಿದ್ದೆ. ಇಟ್ ಮೇಡ್ ಮೈ ಡೇ.
ನನಗೆ ಇನ್ನಷ್ಟೊತ್ತು ಇಲ್ಲೇ ನಿಂತ್ಕೊಂಡು ಇದನ್ನು ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಬಟ್ ಮಾಮ್ಸ್ ಡ್ಯೂಟೀಸ್ ಆರ್ ಕಾಲಿಂಗ್, ಸೊ ಟೈಮ್ ಇದ್ದಿಲ್ಲ. ನಾನು ಬೇಗ ಹೊರಟ್ಬಿಟ್ಟೆ. ಬಟ್ ಮುಂದೆ ಹೋಗೋಕ್ಕೆ ತುಂಬ ಭಯ ಆಯಿತು. ನಾನು ಅದಕ್ಕೆ ಪೀಕೋಗಿ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನೆಕ್ಸ್ಟ್ ನಾಳೆಗೆ ಏನೇನು ಬೇಕಿತ್ತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಶಾಪಿಂಗ್ ಮಾಡೋಣ ಅಂತ ಶಾಪಿಗೆ ಹೋಗಿ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾ ಆನ್ ದ ವೇ ಮೈ ಫಾರ್ ರಿಲೇಟಿವ್ ಆ್ಯಂಡ್ ಆಲ್ಸೋ ಕಮ್ ಸಿಸ್ಟರ್ ತುಳಸಿ ಅಕ್ಕ, ಶಿ ಗಿವ್ ಮಿ ಪಾಲಕ್ ರೈಸ್. ಸಕ್ಕ ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ಅಕ್ಕ, ನೀವು ಈ ವ್ಲಾಗ್ ನೋಡ್ತಿದ್ರೆ. ಆ್ಯಂಡ್ ಅದೆಲ್ಲ ಮುಗಿಸಿ ನಾನು ಬ್ರೇಕ್ಫಾಸ್ಟು ಮತ್ತು ಕೆಲಸಗಳು ಎಲ್ಲ ಮುಗಿಸಿ ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಹೀರೆಕಾಯಿ ಮತ್ತು ಸಬ್ಬಕ್ಕಿ ಹಾಕಿ ಸಾಂಬಾರು ಮಾಡ್ತಿದ್ದೆ. ನೀವು ಬರೀ ಹೀರೆಕಾಯಿ ಹಾಕಿ ಮಾಡಿದರೆ ಒಂದು ಸಲ ಇದನ್ನು ಟ್ರೈ ಮಾಡಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡಿ ಸಾಂಬಾರು ಮಾಡೋದನ್ನ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸಾಂಬಾರು ಮಾಡೋಕ್ಕೆ ನಿಮ್ಗೆ ಯೂಶ್ವಲಿ ಗೊತ್ತಿರ್ತೀನಿ ಅಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಿಲ್ಲ. ಸೊ ನಿಮಗೆ ಬೇಕು ಅಂದರೆ ಪಿನ್ ಮಾಡಿ ಕಮೆಂಟ್ ಮಾಡಿ. ಲೆಟ್ ಮಿ ಎಕ್ಸ್ಪ್ಲೇನ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಸಾಂಬಾರು ಮಾಡೋದು ಮುಗೀತು. ಮಕ್ಕಳು ಸ್ಕೂಲಿಂದ ಬಂದಾಗ ಅವ್ರಿಗೆ ಊಟ ಮಾಡಿಸಿ ಬರೋಕ್ಕೆ, ಸೊ ಅದನ್ನ ಕ್ಯಾಪ್ಚರ್ ಮಾಡೋದು ಮರ್ತಿದ್ದೀನಿ. ಇಬ್ಬರನ್ನ ಮೇಂಟೈನ್ ಮಾಡಬೇಕಾದ್ರೆ ಇದೆಲ್ಲ ಮರೆಯೋದು ಸಹಜ. ಆ್ಯಂಡ್ ನಾನಿನ್ನೂ ಯೂಸ್ ಟು ಆಗಬೇಕು. ಸೊ ಮಧ್ಯಾಹ್ನ ನಮಗೆ ಲಂಚ್ಗೆ ಅನ್ನ ಸಾಂಬಾರು ಹಾಗೆ ಕಡಲೆಬೇಳೆ ವಡೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ವಡೆ ಹಾಕ್ಕೊಡ್ತಾಯಿದ್ದೀನಿ. ಹೇಗಿರು ನನ್ನ ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್, ಸೊ ಲಂಚ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಕೊಡೋಣ ಅಂದ್ಬಿಟ್ಟು ಅವ್ರಿಗೂ ಖುಷಿ ಆಗುತ್ತೆ ಅಂತ ನಾನು ವಡೆ ಕೂಡ ಮಾಡಿಕೊಡ್ತಾಯಿದ್ದೀನಿ. ನೋಡಿದ್ರಾ, ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ತಾನೇ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ನೆಕ್ಸ್ಟು ನಾನು ಇವಾಗ ಸಂಜೆ ಆಯಿತು, ನೈಟ್ ಎಲ್ಲ ಇವ್ರದ್ದೆಲ್ಲ ಕೆಲಸ ಮುಗಿಸಿ ನೈಟು ಬಟ್ಟೆ ಮಡ್ಸೋಣ ಅಂತ ಕೂತ್ಕೊಂಡಿದ್ದೆ. ಇಲ್ಲಿ ನೋಡಿ ಮಕ್ಕಳು ಎಷ್ಟು ಕಾಪಿ ಮಾಡ್ತಾರೆ ಅಂತ. ನಾವು ಯೂಶ್ವಲ್ ಶಾಪಿಂಗ್ ಮಾಲ್ಗೆಲ್ಲ ಹೋದಾಗ ಬಟ್ಟೆ ಎಲ್ಲ ಬಿಲ್ಲಿಂಗ್ ಮಾಡಿಸ್ಬೇಕಾದ್ರೆ ಅವ್ರು ಈ ಥರ ಸ್ಕ್ಯಾನ್ ಮಾಡಿ ಬಿಲ್ ಮಾಡಿ ಕೊಡ್ತಾರೆ. ಸೊ ಅವ್ರು ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಿದ್ರು. ಐ ವಾಸ್ ರಿಯಲಿ ಶಾಕ್ಡ್. ಅಪ್ಪ ಮಕ್ಕಳು ಎಷ್ಟು ಬೇಗ ಎಲ್ಲಾನು ಗ್ರ್ಯಾಬ್ ಮಾಡ್ಕೋತಾರೆ ಅಂತ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಟು ಇನ್ ಫ್ರಂಟ್ ಆಫ್ ದೆಮ್. ನನಗೆ ಕೊಡ್ರು ಕೈ ಕೊಡ್ಬೇಕಪ್ಪ, ಹಂಗೆಲ್ಲ ಮಾಡಬಾರ್ದು. ಇಲ್ಲಿ ಇಡಬೇಕು. ಏನು ಮಾಡ್ತಿರೋದು ಪುಟ್ಟ? ಏನು ಮಾಡ್ತಿರೋದು? ಬಟ್ಟೆ ಸ್ಕ್ಯಾನಾ? ಓ ಮೈ ಗಾಡ್. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಎಂಜಾಯ್ಡ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೋಬೇಡಿ.